ಸೆಪ್ಟೆಂಬರ್ ಎಷ್ಟನೇ ವಾರ ಇದೆ? ಮೂರನೇ ವಾರ. ಮೂರನೇ ವಾರದಾಗ ಆಪ್ಷನ್ ಏನೈತಿ? ಮೂರನೇ ವಾರದಾಗ ಏನೈತಿ? ರುಚಿಗಳು. ಮೂರನೇ ವಾರ ಏನೈತಿ? ರುಚಿಗಳು. ರುಚಿಗಳಂದ್ರೆ ಏನ್ ಗೊತ್ತೇ? ಏನ್ ಗೊತ್ತೈತಿ ರುಚಿಗಳಂದ್ರೆ? ಬಸವರಾಜ ಬಾಯಿ ಒಳಗ ನ್ಯಾಲ್ಗಿ ಒಳಗ ನಾವ್ ಏನಾರ ತಿಂದ್ವಿ ಅಂದ್ರ ಅದ್ರ ರುಚಿಯನ್ನ ಕಂಡುಹಿಡಿತೀವಿ, ಹೌದಲ್ಲ? ಬಾಯಿ ಹಾಕೊಂಡ್ವಿ ಅಂದ್ರೆ ಇದು ಉಪ್ಪು ಐತೋ ಇನ್ ಖಾರ ಐತೋ ಅನ್ನೋದು ಗೊತ್ತಾಕತಿ. ನ್ಯಾಲ್ಗಿ ಹಚ್ಚಿದಂದ್ರ ಅದಕ್ಕ ರುಚಿಗಳು. ಇಲ್ಲ ನೋಡಿ, ಇಲ್ಲೇ ಲಡ್ಡು ಇಟ್ರ, ಲಡ್ಡು ತಿಂದ್ರೆ ಏನಾಕತಿ? ಸ್ವೀಟ್ ಇರ್ತದ. ನಾವ್ ನಕ್ಕೊಂತ ತಿಂತೀರಿ. ಆಮೇಲೆ ಮೆಣಸಿಗೆ ಕೊಟ್ರೆ ಏನ್ ಮಾಡ್ತೀರಿ? ನ್ಯಾಲ್ಗಿ ಹತ್ತಿ ಉರಿತಿತ್ತಿಲ್ಲ, ಅದಕ್ಕೆ ಅಂತ. ಉಪ್ಪು ತಿಂದ್ರ ಒಗರು ಇರ್ತೈತ, ಅದಲ್ಲ? ಸ್ವಲ್ಪ ಬಾಯೆಲ್ಲ ರವ ರವ ಆಗಿ ಇದು ಆಗ್ತೈತಿ ಉಪ್ಪು ತಿಂದ್ರ. ಹುಂಚೆ ಹಣ್ಣು ತಿಂದ್ರೆ ಏನಾಕೈತಿ? ಬಾಯ ನೀರ್ ಬರ್ತಾವ. ಹಾಗಲಕಾಯಿ ತಿಂದ್ರ ಕಹಿ ಇರ್ತೈತ, ಅಲ್ಲ? ನ್ಯಾಲ್ಗಿ ತಿನ್ಲೆ ಬಾಯೆಲ್ಲ ಇಸ ಇಸ ಆಗಿರ್ತೈತಿ, ಅದಕ್ಕ ಹಾಗಲಕಾಯಿ ಕಹಿ. ಇದು ನ್ಯಾಲ್ಗಿ ಐತಲ್ಲ ಅದ ಇಲ್ಲಿ ತೋರ್ಸಾರ ನೋಡಿ, ಅದು ಹುಳಿ ಖಾರ ಆಮೇಲೆ ಸ್ವೀಟ್ ಒಗರು ಎಲ್ಲಾ ನ್ಯಾಲ್ಗಿ ಕಂಡುಹಿಡಿತೈತಿ, ಗೊತ್ತೈತೆ? ಎಲ್ಲ ತಿಂದ್ಬಿಟ್ಲೆ ಗೊತ್ತಾಗತ್ತೆ. ಆಮೇಲೆ ಇಲ್ಲಿ ನಾವಿಲ್ಲಿ ಇಟ್ಟೇವಿ 3 ಐಟಮ್ಸ್ ಇಟ್ಟೇವಿ. ಇವನ್ನ ಯಾವ ಅಂತಂದ್ರೆ ನೀವು ತಿಂದ ಏನ್ ಮಾಡ್ಬೇಕ ನಮ್ಗ ಗೊತ್ತಾ ಹೇಳ್ಬೇಕು, ಅದ್ರ ಹೆಸರು ಹೇಳ್ಬೇಕು. ಇದನ್ನ ತಿಂದ್ರ ಹಿಂಗ ಆಕತ್ರಿ ಅಂತ ಹೇಳ್ಬೇಕು. ಯಾರು ಮಾಡ್ತೀರಿ? ಅಜ್ಜನ. ಅಜ್ಜನ ಬಾಯ್. ಈಗ ಒಗರುಗಳ ಆಮೇಲೆ ಸ್ವೀಟ್ಗಳ ಖಾರ ಸಿಹಿ ಕಂಡುಹಿಡಿದ ಇದಲ್ಲ. ಈಗ ಇವ ಅಜ್ಜನ ಏನ್ ಮಾಡ್ತಾನ, ಇವ ಯಾವ ಐಟಮ್ಸ್ ಅನ್ನೋದನ್ನ ಹೇಳ್ತಾನ. ಕೇಳಿ, ಬಾಯೊಳಗ ತಿಂದ ಹೇಳ್ಬೇಕ. ಒಂದ್ ಐಟಮ್ಸ್ ತಗೊಂಡ್ ತಿನ್ಪ. ಏನೈತದ? ಚಲೋ ಅದ. ಏನದ? ಏನದ? ಅದ ಉಪ್ಪು. ಹೆಂಗೈತದ? ಬಾಯಿ ಒಳಗೆ ಏನ್ ಹತ್ತೈತಿ? ರವ ರವ ಆಗತ್ತಿಲ್ಲ ಉಪ್ಪು ತಿಂದ್ರ. ಇದನ್ನ ತಿನ್. ಅದ್ ಕೇಳ್ಬಿಟ್ಟು ಇದನ್ನ ಕೇಳ್ಬಿಟ್ಟು ಬಿಡ, ಸ್ವಲ್ಪ ತಿನ್ನ ಮತ್ತೆ. ಏನೈತದ? ಖಾರ ಐತಿ. ಅದೇನೈತಿ? ಸ್ವೀಟ್ ಐತಿ, ಖಾರ ಐತದ. ಸ್ವೀಟ್ ಐತಿ ಅಂತ ಹೇಳ್ಬೇಕ್ರಿ, ಸ್ವೀಟ್ ಐತಿ ಅಂತಂದ. ಇದ ಗೊತ್ತೈತಿ? ನ್ಯಾಲ್ಗಿ ಒಳಗ ತಿಂದ್ರ ಗೊತ್ತಾಗತ್ತೆ ನಿಮ್ಗೆ. ಕ್ಲಾಪ್ಸ್ ಹಾಕೊಂಡ ಕಂಡುಹಿಡಿದ. ಇದು ಸ್ವೀಟ್, ಇದು ಖಾರ, ಇದು ಉಪ್ಪು.